ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಎಲ್ರಿಗೂ ಗೊತ್ತಿರೋ ಹಾಗೆ GPSTR ಮತ್ತು PSTR HSTR ಶಿಕ್ಷಕರ ನೇಮಕಾತಿಗೆ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಕರಡು ಅಧಿಸೂಚನೆ ಹೊರಬಿದ್ದಿರೋವಂಥದ್ದು. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೋಟಿಫಿಕೇಷನ್ಸ್ ಕೂಡ ಆಗುತ್ತೆ. ಸೊ ಡ್ರಾಫ್ಟ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅಂತ ಅಂದಮೇಲೆ 100ಗೆ 200% ಆಗಸ್ಟ್ ಫಸ್ಟ್ ವೀಕಲ್ಲಿ ಅಥವಾ ದಿಸ್ ಮಂತ್ ಲಾಸ್ಟ್ ವೀಕಲ್ಲಿ ಟೀಚರ್ಸ್ ನೋಟಿಫಿಕೇಷನ್ಸ್ ಡೆಫಿನೆಟ್ಲಿ ಬಿಡ್ತಾರೆ. ಓಕೆ, ಸೊ ಹಾಗಾಗಿ ನಿಮ್ಮ ತಯಾರಿಯನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೋಬೇಡಿ, ಸ್ಟಾಪ್ ಮಾಡಬೇಡಿ ಆ್ಯಂಡ್ ಹೆಚ್ಚು ಮಾಡ್ಕೊಳ್ಳಿ. ಓಕೆ, ಯಾರೇ ಒಂದು ನೆಗೆಟಿವ್ ಆಗಿ ನಿಮಗೆ ಎಷ್ಟು ಓದಿದ್ರು ಅಷ್ಟೇ, ಬಿಟ್ಬಿಡು, ಟೀಚರ್ಸ್ ಪೋಸ್ಟ್ ಕಾಲ್ ಆಗಲ್ಲ, ಹಾಗೆ ಹೀಗೆ ಅಂತ ನಿಮಗೆ ಯಾರೇ ಒಂದು ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡೋದಕ್ಕೆ ಬಂದರೂ ಕೂಡ, ಟ್ರೈ ಮಾಡಿದ್ರು ಕೂಡ ಅಂಥವರಿಂದ ಸ್ವಲ್ಪ ದೂರ ಇದ್ದು ನಿಮ್ಮ ಒಂದು ಪ್ರಿಪ್ರೇಷನ್ ಏನಿದೆ ಅದನ್ನು ಹೆಚ್ಚು ಮಾಡಿಕೊಂಡು ನಿಮ್ಮ ಕನಸಿನ ಹುದ್ದೆಯನ್ನು ಪಡ್ಕೊಳ್ತಕ್ಕಂತಹ ಒಂದು ಪ್ರಯತ್ನದಲ್ಲಿ ನೀವು ನಿರತರಾಗಿರಿ ಅಷ್ಟೇ. ಓಕೆ, ಎಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ GPT ಆ್ಯಂಡ್ HSTR ಜೊತೆಗೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಮತ್ತು ಎಲ್ಲ ರೀತಿಯಾದಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತಕ್ಕಂತಹ ಒಂದು ಟಾಪಿಕ್ ಕರ್ನಾಟಕ ಯುದ್ಧಗಳು. ಇದು ಸಮಾಜ ವಿಜ್ಞಾನ, ಇದು ಕರ್ನಾಟಕದ ಇತಿಹಾಸದಲ್ಲಿ ಬರುತ್ತೆ. ಓಕೆ, ಸೊ ಕರ್ನಾಟಕ ಯುದ್ಧಗಳು ಯಾರ್ಯಾರ ಮಧ್ಯೆ ಆಯಿತು, ಎಷ್ಟರಲ್ಲಾಯಿತು, ಕಾರಣ ಏನು, ಪರಿಣಾಮ ಏನು, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಕರ್ನಾಟಕ ಯುದ್ಧಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸೊ ಕರ್ನಾಟಕ ಯುದ್ಧ ಯಾರ್ಯಾರ ನಡುವೆ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೀತಕ್ಕಂತಹ ಯುದ್ಧಗಳನ್ನು ಕರ್ನಾಟಕ ಯುದ್ಧಗಳು ಅಂತ ಹೇಳಿ ಕರಿತೀವಿ. ಸೊ ಇವಾಗ ಫ್ರೆಂಚರ ಪರವಾಗಿ ಅಥವಾ ಫ್ರೆಂಚ್ ಸೈಡ್ ಯಾರ್ಯಾರು ಬರ್ತಾರೆ ಆ್ಯಂಡ್ ಬ್ರಿಟಿಷರ ಪರವಾಗಿ ಬ್ರಿಟಿಷರ ಸೈಡ್ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನಾವು ಫಸ್ಟು ನೋಡ್ಕೊಂಬಂದ್ಬಿಡೋಣ, ಆಯಿತಾ? ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಎಸ್, ಫ್ರೆಂಚರು ಅಂತ ಬಂದಾಗ ಇಲ್ಲಿ ಯಾರ್ಯಾರು ಬರ್ತಾರೆ? ಡೂಪ್ಲೆ ಬರ್ತಾನೆ. ಓಕೆ, ಇವನು ಬಂದ್ಬಿಟ್ಟು ಫ್ರೆಂಚರ ಗವರ್ನರ್ ಆಗಿರ್ತಾರೆ. ಡೂಪ್ಲೆ ಬರ್ತಾನೆ. ಲಾಬೋರ್ಡನಾಯಿಸ್ ಬರ್ತಾರೆ. ಲಾಬೋರ್ಡನಾಯಿಸ್ ಬಂದ್ಬಿಟ್ಟು ಫ್ರೆಂಚ್ ಸೇನಾ ಮುಖ್ಯಸ್ಥ ಆಗಿರ್ತಾರೆ. ಆ್ಯಂಡ್ ಮುಜಾಫರ್ ಜಂಗ್ ಬಂದ್ಬಿಟ್ಟು ಕರ್ನಾಟಕ ಪ್ರಾಂತ್ಯದ ನವಾಬನಾಗಬೇಕು ಅನ್ನುವಂತಹ ಒಂದು ಆಕಾಂಕ್ಷಿ ಆಗಿರ್ತಾನೆ. ಆ್ಯಂಡ್ ಮುಜಾಫರ್ ಜಂಗ್ ಬಂದ್ಬಿಟ್ಟು ಹೈದರಾಬಾದಿನ ನಿಜಾಮ ಆ್ಯಂಡ್ ಚಾಂದಾ ಸಾಹೇಬ್ ಬಂದ್ಬಿಟ್ಟು ಕರ್ನಾಟಕನ ನವಾಬನಾಗಬೇಕು ಅಂತ ಆಕಾಂಕ್ಷೆಯನ್ನು ಹೊಂದಿರ್ತಾನೆ. ಆ್ಯಂಡ್ ಸಲಾಬತ್ ಜಂಗ್ ಕೂಡ ಹೈದರಾಬಾದಿನ ನಿಜಾಮನಾಗಿರ್ತಾನೆ. ಆ್ಯಂಡ್ ಬುಸ್ಸಿ ಬಂದ್ಬಿಟ್ಟು ಫ್ರೆಂಚರ ಸೇನಾ ನಾಯಕನಾಗಿರ್ತಾನೆ, ಸೇನಾ ಮುಖ್ಯಸ್ಥನಾಗಿರ್ತಾನೆ. ಆ್ಯಂಡ್ ಕೌಂಟ್ ಡಿ ಲ್ಯಾಲಿ ಕೂಡ ಫ್ರೆಂಚರ ಸೈಡಲ್ಲಿ ಬರೋ ಅಂಥದ್ದು. ಸೊ ಇದಿಷ್ಟು ಏನು ಫ್ರೆಂಚರ ಒಂದು ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ ಪಾರ್ಟ್ ಬಂದ್ಬಿಟ್ಟು ಇದಿಷ್ಟು ಜನ ಇರ್ತಾರೆ. ಆ್ಯಂಡ್ ಇಂಗ್ಲೀಷರು ಅಂತ ಬಂದಾಗ, ಬ್ರಿಟಿಷರು ಅಂತ ಬಂದಾಗ, ಬ್ರಿಟಿಷರ ಪರವಾಗಿ ಯಾರಿರ್ತಾರೆ, ಬ್ರಿಟಿಷರ ಅಧಿಕಾರಿಗಳು ಯಾರಿರ್ತಾರೆ ಅಂದರೆ ಅನ್ವರುದ್ದೀನ್ ಬಂದ್ಬಿಟ್ಟು ಕರ್ನಾಟಕನ ನವಾಬನಾಗಿರ್ತಾನೆ. ಆ್ಯಂಡ್ ನಾಜಿರ್ ಜಂಗ್ ಬಂದ್ಬಿಟ್ಟು ಹೈದರಾಬಾದಿನ ನಿಜಾಮನಾಗಿರ್ತಾನೆ. ಆ್ಯಂಡ್ ರಾಬರ್ಟ್ ಕ್ಲೈವ್ ಬಂದ್ಬಿಟ್ಟು ಬ್ರಿಟಿಷರ ಅಧಿಕಾರಿ ಆಗಿರ್ತಾರೆ. ಸರ್ ಐರ್ಕ್ಯೂಟ್ ಕೂಡ ಬ್ರಿಟಿಷರ ಅಧಿಕಾರಿ ಆಗಿರ್ತಾರೆ. ಇಷ್ಟು ಜನ ಬ್ರಿಟಿಷ್ ಸೈಡ್ ಇರ್ತಾರೆ. ಓಕೆ, ಆ್ಯಂಡ್ ಇವಾಗ ಕರ್ನಾಟಕ ಯುದ್ಧ ಯಾಕೆ ಆಯಿತು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಫಸ್ಟಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಸ್ಥಾಪನೆ ಮಾಡ್ತಾರೆ. ಓಕೆ, ಈ ಡೇಟ್ನ ನೀವು ಏನು ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಳ್ಳಿ. 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಸ್ಥಾಪನೆ ಮಾಡ್ತಾರೆ. ಓಕೆ, ಈ ಹೈದರಾಬಾದ್ ಸಂಸ್ಥಾನದಲ್ಲೇ ಬರುವಂಥದ್ದು ಕರ್ನಾಟಕ ಪ್ರಾಂತ್ಯ. ಓಕೆನಾ? ಕರ್ನಾಟಕ ಅಂದರೆ ತಮಿಳುನಾಡಿನ ಪೂರ್ವ ಭಾಗವನ್ನು ಕರ್ನಾಟಕ ಅಂತ ಹೇಳಿ ಕರೀತಾರೆ. ಸೊ ಈ ಕರ್ನಾಟಕ ಪ್ರಾಂತ್ಯವನ್ನು ಯಾರು ಆಳ್ವಿಕೆ ಮಾಡ್ತಿದ್ರು ಅಂತ ಹೇಳಿದ್ರೆ ದೋಸ್ತ್ ಆಲಿ ಅಂತಕ್ಕಂಥವನು ಕರ್ನಾಟಕ ಪ್ರಾಂತ್ಯವನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಇವನು ಅಸಫ್ ಜಾನಿಗೆ ಅಷ್ಟು ನಿಷ್ಠಾವಂತನಾಗಿರಲಿಲ್ಲ. ಯಾರು? ದೋಸ್ತ್ ಆಲಿ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ ಅಸಫ್ ಜಾನಿಗೆ ಅಷ್ಟು ನಿಷ್ಠೆಯಿಂದ ಇರಲಿಲ್ಲ. ಸೊ ಅವಾಗ ಏನಾಗುತ್ತೆ, 1740ರಲ್ಲಿ ಮರಾಠರು ಏನು ಮಾಡ್ತಾರೆ, ಕರ್ನಾಟಕ ಪ್ರಾಂತ್ಯವನ್ನು ಲೂಟಿ ಮಾಡಿ, ದಾಳಿ ಮಾಡಿ, ಕರ್ನಾಟಕ ಪ್ರಾಂತ್ಯವನ್ನು ಆಳ್ವಿಕೆ ಮಾಡ್ತಿರ್ತಾನಲ್ಲ ದೋಸ್ತ್ ಆಲಿ, ಅವನನ್ನು ಕೊಂದು ಬಿಡ್ತಾರೆ. ಓಕೆ, ಆಮೇಲೆ ದೋಸ್ತ್ ಆಲಿಯ ಅಳಿಯ ಒಬ್ಬ ಇರ್ತಾನೆ, ಅವನ ಹೆಸರು ಬಂದು ಚಾಂದಾ ಸಾಹೇಬ್ ಅಂತ. ಓಕೆ, ಚಾಂದಾ ಸಾಹೇಬ್ನನ್ನು ಅವರು ಸತಾರದಲ್ಲಿ ಅವನನ್ನು ಸೆರೆಯಲ್ಲಿ ಇಟ್ಟು ಬಿಡ್ತಾರೆ. ಆವಾಗ ಏನು ಮಾಡ್ತಾರೆ, ಕರ್ನಾಟಕ ಪ್ರಾಂತ್ಯದಲ್ಲಿ ಯಾವುದೇ ನವಾಬನ ಆಳ್ವಿಕೆ ಇರೋದಿಲ್ಲ ಅಲ್ವಾ. ಸೊ ಅಸಫ್ ಜಾ ಏನಿದಾನಲ್ವಾ, ಅವರ ಒಬ್ಬ ನಿಷ್ಠಾವಂತ ವ್ಯಕ್ತಿ ಅನ್ವರುದ್ದೀನನ್ನು ಕರ್ನಾಟಕದ ನವಾಬನನ್ನಾಗಿ ನೇಮಕ ಮಾಡ್ತಾರೆ.
ಓಕೆನಾ. ಸೊ ಕರ್ನಾಟಕನ ನವಾಬ ಪ್ರೆಸೆಂಟ್ ಅಂದರೆ ಇವಾಗ ಪ್ರೆಸೆಂಟ್ ಯಾರು ಅನ್ವರುದ್ದೀನ್ ಕರ್ನಾಟಕದ ನವಾಬನಾಗಿ ಜಾಯ್ನ್ ಆಗಿರ್ತಾರೆ, ನೇಮಕ ಮಾಡಿರ್ತಾರೆ. ಸೊ ಇದಿಷ್ಟು ಹಿನ್ನೆಲೆ ಇದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಮೊದಲನೇ ಕರ್ನಾಟಕ ಯುದ್ಧ ಯಾವಾಗ ಆಯಿತು ಹಾಗಾದರೆ 1746ರಿಂದ 48 ಏನಿದೆ ಈ ಟೈಮ್ ಬಂದ್ಬಿಟ್ಟು ಮೊದಲನೇ ಕರ್ನಾಟಕ ಯುದ್ಧ ನಡೆದಂತಹ ಒಂದು ಸಮಯ ಆಗಿರುತ್ತೆ. ಮೊದಲನೇ ಕರ್ನಾಟಕ ಯುದ್ಧ ಅಂತ ಬಂದಾಗ ಡೂಪ್ಲೆ ಅಂತ ನಾನು ಏನು ಹೇಳಿದೆ, ಫ್ರೆಂಚರ ಗವರ್ನರ್ ಅಥವಾ ವೈಸ್ರಾಯ್ ಅಂತ ಏನು ಹೇಳ್ತೀವಿ, ಡೂಪ್ಲೆ ಏನಿದ್ದಾನೆ ಲಾಬೋಡನಾಯಿಸ್ ಅಂತಕ್ಕಂತಹ ಫ್ರೆಂಚ್ ಸೇನಾ ಮುಖ್ಯಸ್ಥನನ್ನು ಮಾರಿಷಸ್ನಿಂದ ಭಾರತಕ್ಕೆ ಕರೆಸ್ಕೊತಾನೆ. ಯಾಕೆ ಭಾರತಕ್ಕೆ ಕರೆಸ್ಕೊತಾನೆ? ಬ್ರಿಟಿಷರ ವಶದಲ್ಲಿ ಇದ್ದಂತಹ ಈ ಒಂದು ಮದ್ರಾಸನ್ನು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಅವನ ಒಂದು ಸಹಾಯಕ್ಕೆ, ಡೂಪ್ಲೆಯ ಸಹಾಯಕ್ಕೆ ಲಾಬೋಡನಾಯಿಸನ್ನು ಕರೆಸ್ಕೊತಾರೆ. ಸೊ ಆ ಸಂದರ್ಭದಲ್ಲಿ ಬ್ರಿಟಿಷರು ತುಂಬ ಅಸಹಾಯಕರಾಗಿರ್ತಾರೆ. ಆವಾಗ ಬ್ರಿಟಿಷರು ಕರ್ನಾಟಕನ ನವಾಬ ಏನು ಅನ್ವರುದ್ದೀನ್ ಇರ್ತಾರಲ್ವಾ, ಸೊ ಅವರ ಒಂದು ಸಹಾಯವನ್ನು ಕೇಳ್ತಾರೆ. ಅವಾಗ ಅನ್ವರುದ್ದೀನ್ ಏನು ಮಾಡ್ತಾನೆ, ಕರ್ನಾಟಕನ ನವಾಬ ಅನ್ವರುದ್ದೀನ್ ಏನು ಮಾಡ್ತಾನೆ, ಮದ್ರಾಸ್ನಿಂದ ಫ್ರೆಂಚರನ್ನು, ಅಂದರೆ ಈ ಲಾಬೋಡನಾಯಿಸ್ ಡೂಪ್ಲೆ ಎಲ್ಲ ಫ್ರೆಂಚರ್ ಅಲ್ವಾ, ಸೊ ಫ್ರೆಂಚರನ್ನು ಹೊರಗಡೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕದ ನವಾಬ ಅನ್ವರುದ್ದೀನ್ ಏನಿದ್ದಾನೆ ಒಂದು ಸೇನೆಯನ್ನು ಕಳುಹಿಸ್ಕೊಟ್ಟಿರ್ತಾನೆ. ಬಟ್ ಆ ಸೇನೆ ಫ್ರೆಂಚರ ವಿರುದ್ಧ ಯುದ್ಧ ಮಾಡಿ ಸೋತ್ ಹೋಗುತ್ತೆ. ಸೊ ಅವಾಗ ಲಾಬೋಡನಾಯಿಸ್ ಏನಿದಾನಲ್ವಾ, ಸೊ ಲಾಬೋಡನಾಯಿಸು ಅವನು ಸ್ವಲ್ಪ ಹಣದ ಮೇಲೆ ವ್ಯಾಮೋಹ ಜಾಸ್ತಿ ಇತ್ತು ಅನಿಸುತ್ತೆ. ಅವನೇನು ಮಾಡ್ತಾನೆ, ಡೂಪ್ಲೆಗೆ ಗೊತ್ತಿಲ್ಲದ ಹಾಗೆ ಬ್ರಿಟಿಷರಿಂದ ಹಣವನ್ನು ಪಡ್ಕೊಂಡು ಅವನು ಮದ್ರಾಸನ್ನು ಬ್ರಿಟಿಷರಿಗೆ ವಾಪಸ್ ಕೊಟ್ಬಿಟ್ಟು ಮಾರಿಷಸ್ಗೆ ವಾಪಸ್ ಹೊರಟು ಹೋಗ್ತಾನೆ. ಸೊ ಇವಾಗ ಏನಾಗುತ್ತೆ, ಮಾರಿಷಸ್ನಿಂದ ಲಾಬೋಡನಾಯಿಸನ್ನು ಕರೆಸಿದ್ದೇ ಮದ್ರಾಸನ್ನು ವಶಪಡಿಸ್ಕೋಬೇಕು ಅಂತ ಹೇಳಿ ಡೂಪ್ಲೆ. ಬಟ್ ಡೂಪ್ಲೆಗೆ ಇವನು ಈ ಥರ ಮಾಡಿರೋದೆಲ್ಲ ಗೊತ್ತಾಗಿ ಅದರಿಂದ ಕೋಪ ಮಾಡಿಕೊಂಡು ಮದ್ರಾಸನ್ನು ಮತ್ತೆ ಅವನು ಪಡ್ಕೊಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಸೊ ಫೈನಲ್ ಆಗಿ ಈ ಒಂದು ಯುದ್ಧ ಏನಿದೆ ಅಲ್ಲ, ಯುರೋಪಿನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆದಂತಹ ಒಂದು ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಜೊತೆಗೆ 1748ರಲ್ಲಿ ಮೊದಲನೇ ಕರ್ನಾಟಕ ಯುದ್ಧ ಏನಾಗುತ್ತೆ, ಕೊನೆಯಾಗುತ್ತೆ. ಓಕೆನಾ. ಸೊ ಮೊದಲನೇ ಕರ್ನಾಟಕ ಯುದ್ಧ ನಿಮಗೆ ಯಾವುದೇ ರೀತಿಯಂತಹ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ, ಆಯಿತಾ. ಆಮೇಲೆ ಹೈದರಾಬಾದ್ ಸಂಸ್ಥಾನದ ನಿಜಾಮ ಏನಿರ್ತಾನೆ, ಅಸಫ್ಜಾ ಆ ಒಂದು ಸ್ಥಾಪಕ ಏನಿರ್ತಾನಲ್ಲ, 1748ರಲ್ಲಿ ಏನು ಯುದ್ಧ ಮುಗಿಯುತ್ತೆ, ಅಂದರೆ ಒಪ್ಪಂದದ ಜೊತೆಗೆ ಯುದ್ಧ ಮುಕ್ತಾಯ ಆಗುತ್ತೆ, ಅದೇ ಟೈಮಲ್ಲಿ ಅಸಫ್ಜಾ ಏನಾಗ್ತಾನೆ, ಸತ್ತು ಹೋಗ್ತಾನೆ. ಸೊ ಆ ಟೈಮಲ್ಲಿ ಹೈದರಾಬಾದಿನ ಸಿಂಹಾಸನ ಖಾಲಿ ಇದ್ದಾಗ ಆ ಒಂದು ಸಿಂಹಾಸನಕ್ಕೋಸ್ಕರ ಅಸಫ್ಜಾನ ಮಗ ನಾಜಿರ್ ಜಂಗ್ ಮತ್ತು ಅಸಫ್ಜಾನ ಮಗಳ ಮಗ ಮುಜಾಫರ್ ಜಂಗ್ನ ನಡುವೆ ಏನಾಗುತ್ತೆ, ಸಿಂಹಾಸನಕ್ಕೋಸ್ಕರ ಜಗಳ ಆಗ್ತಾ ಇರುತ್ತೆ, ಕಲಹ ಆಗ್ತಾ ಇರುತ್ತೆ, ಆಯಿತಾ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ಹೇಳಿದೆ ಗೊತ್ತಾ, ಮರಾಠರು 1740ರಲ್ಲಿ ಕರ್ನಾಟಕನ ಆಳ್ವಿಕೆ ಮಾಡ್ತಾ ಇದ್ದಂತಹ ದೋಸ್ತಾಲಿಯನ್ನು ಕೊಂದು ಚಾಂದಾ ಸಾಹೇಬ್ನನ್ನು, ಅವನ ಅಳಿಯ ಚಾಂದಾ ಸಾಹೇಬ್ನನ್ನು ಸೆರೆಯಲ್ಲಿಟ್ಟಿದ್ರು ಅಂತ. ಸೊ ಅವನು ಸೆರೆಯಿಂದ ಬಿಡುಗಡೆಗೊಂಡಿರ್ತಾನೆ. ಸೊ ಇವಾಗ ಅವನ ಮಾವನ ಜಾಗವನ್ನು ನಾನು ಅಲಂಕರಿಸಬೇಕು ಅಂತ ಅಂದ್ಕೊಂಡು ಮತ್ತೆ ಕರ್ನಾಟಕದ ಮೇಲೆ ಅವನಿಗೆ ಆಸೆ ಆಗತ್ತೆ. ಸೊ ಅದನ್ನು ನಾನು ಪಡ್ಕೋಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಮತ್ತೆ ಚಾಂದಾ ಸಾಹೇಬು ಇವಾಗ ಏನೋ ಕರ್ನಾಟಕನ ನವಾಬನಾಗಿದ್ದ ಅನ್ವರುದ್ದೀನೋ, ಚಾಂದಾ ಸಾಹೇಬ್ ಮತ್ತು ಅನ್ವರುದ್ದೀನನ ನಡುವೆ ಸಿಂಹಾಸನಕ್ಕಾಗಿ ಕಿತ್ತಾಟ ಶುರುವಾಗುತ್ತೆ. ಓಕೆನಾ. ಸೊ ಹೈದರಾಬಾದ್ನಲ್ಲಿ ಅಸಫ್ಜಾನ ಒಂದು ಮರಣ ಆದಮೇಲೆ ಹೈದರಾಬಾದಿನ ಸಿಂಹಾಸನಕ್ಕೋಸ್ಕರ ನಾಜಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ನ ನಡುವೆ ಕಲಹ ಆಗುತ್ತೆ. ಈ ಕಡೆ ಕರ್ನಾಟಕದಲ್ಲಿ ಚಾಂದಾ ಸಾಹೇಬ್ ಮತ್ತು ಅನ್ವರುದ್ದೀನನ ನಡುವೆ ಕಲಹ ಆಗುತ್ತೆ. ಸೊ ಈ ಒಂದು ಸಂದರ್ಭವನ್ನು ಬ್ರಿಟಿಷರು ಮತ್ತು ಫ್ರೆಂಚರು ಯಾವ ರೀತಿ ಲಾಭ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ, ಫ್ರೆಂಚರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಮುಜಾಫರ್ ಜಂಗ್ ಮತ್ತು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗ್ ಮತ್ತು ಕರ್ನಾಟಕದಲ್ಲಿ ಚಾಂದಾ ಸಾಹೇಬ್ ಏನಿದ್ದಾನಲ್ವ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ, ಅವರಿಗೆ ಹೆಲ್ಪ್ ಮಾಡ್ತಾರೆ, ಬೆಂಬಲ ನೀಡ್ತಾರೆ. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಏನು ಮಾಡ್ತಾರೆ, ನಾಜಿರ್ ಜಂಗ್ ಮತ್ತು ಅನ್ವರುದ್ದೀನನ ಬೆಂಬಲಕ್ಕೆ ನಿಂತ್ಕೊಳ್ತಾರೆ. ಓಕೆನಾ. ಸೊ ಅದೇ ಹೇಳಿದ್ದು ನಾನು, ಫಸ್ಟು ಬ್ರಿಟಿಷರ್ ಪರವಾಗಿ ಯಾರಿದ್ದಾರೆ ಆ್ಯಂಡ್ ಫ್ರೆಂಚರ ಪರವಾಗಿ ಯಾರಿದ್ದಾರೆ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕು. ಓಕೆ. ಆಮೇಲೆ ಇದನ್ನು ಒಂದು ಸ್ಟೋರಿ ಥರ ನಾವೇ ಓದಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಂಗೆ ನಾವು
ಓದ್ಕೋತಾ ಕೂತ್ಕೊಂಡ್ರೆ ಡೆಫಿನೆಟ್ಲಿ ಅರ್ಥ ಆಗಲ್ಲ. ಸೊ ಯಾರಾದರೂ ಹೇಳಿರೋದನ್ನ ಸ್ಟೋರಿ ಥರ ಕೇಳಿಸ್ಕೊಂಡು ನಾವು ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಓಕೆನಾ? ಸೊ ಇದಿಷ್ಟ ಆಯ್ತಲ್ವಾ. ಸೊ ಹೈದರಾಬಾದಿನ ಸಂಸ್ಥಾನಕ್ಕೋಸ್ಕರ ಅವರಿಬ್ಬರ ಮಧ್ಯೆ ಜಗಳ ಆಗ್ತಾ ಇರುತ್ತೆ, ಏನು ನಾಜಿರ್ ಜಂಗ್ ಆ್ಯಂಡ್ ಮುಜಾಫರ್ ಜಂಗ್ ನಡುವೆ. ಈ ಕಡೆ ಕರ್ನಾಟಕದ ಒಂದು ಸಿಂಹಾಸನಕ್ಕೋಸ್ಕರ ಚಾಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್ ನಡುವೆ ಜಗಳ ಆಗ್ತಿರುತ್ತೆ. ಆ ಟೈಮನ್ನು ಫ್ರೆಂಚರು ಯೂಟಿಲೈಸ್ ಮಾಡಿಕೊಂಡು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗನಿಗೆ ಮತ್ತು ಕರ್ನಾಟಕದಲ್ಲಿ ಚಾಂದಾ ಸಾಹೇಬ್ನಿಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಬ್ರಿಟಿಷರು ಬಂದುಬಿಟ್ಟು ನಾಜಿರ್ ಜಂಗ್ ಮತ್ತು ಅನ್ವರುದ್ದೀನನ ಬೆಂಬಲಕ್ಕೆ ನಿಂತ್ಕೋತಾರೆ. ಸೊ ಅದಾದಮೇಲೆ ಏನಾಗುತ್ತೆ, 1749ರಲ್ಲಿ ಈ ಫ್ರೆಂಚರ್ ಇದ್ದಾರಲ್ಲ, ಫ್ರೆಂಚ್ ಪಡೆಗಳು, ಆಮೇಲೆ ಫ್ರೆಂಚರ ಒಂದು ಸಹಾಯವನ್ನು ಪಡ್ಕೊಂಡಂತಹ ಕರ್ನಾಟಕದ ನವಾಬ ಆಗಬೇಕು ಅಂತ ಹೆಬ್ಬಯಕೆಯನ್ನು ಇದ್ದಂತಹ ಚಾಂದಾ ಸಾಹೇಬ್ ಮತ್ತು ಹೈದರಾಬಾದ್ ಸಂಸ್ಥಾನದ ಸಿಂಹಾಸನವನ್ನು ಅಲಂಕಾರ ಮಾಡಬೇಕು ಅಂತ ಇದ್ದಂತಹ ಅಸಫ್ ಜಾನ ಮಗಳ ಮಗ ಮುಜಾಫರ್ ಜಂಗ್, ಈ ಮೂವರೂ ಸೇರಿಕೊಂಡು ಅನ್ವರುದ್ದೀನನ್ನು ಒಂದು ಕದನದಲ್ಲಿ ಸೋಲಿಸ್ಬಿಡ್ತಾರೆ ಅಥವಾ ಕೊಂದು ಹಾಕಿಬಿಡ್ತಾರೆ. ಓಕೆನಾ? ಸೊ ಇದು ನೆನ್ಪಿಟ್ಕೊಳ್ಳಿ. 1749ರಲ್ಲಿ ಚಾಂದಾ ಸಾಹೇಬ್, ಮುಜಾಫರ್ ಜಂಗ್ ಮತ್ತು ಫ್ರೆಂಚರ ಪಡೆಗಳು ಎಲ್ಲ ಒಂದಾಗಿ ಏನು ಮಾಡ್ತಾರೆ, ಅನ್ವರುದ್ದೀನನ್ನು ಒಂದು ಕದನದಲ್ಲಿ ಸೋಲಿಸ್ಬಿಡ್ತಾರೆ, ಹಾಗೆಯೇ ಕೊಂದು ಹಾಕಿಬಿಡ್ತಾರೆ. ಅದುವೇ ಆಂಬೂರ್ ಕದನ. ಸೊ ಆಂಬೂರ್ ಕದನ ಎಷ್ಟರಲ್ಲಿ ಆಯಿತು ಅಂತ ಹೇಳಿದ್ರೆ 1749ರಲ್ಲಿ ಆಂಬೂರ್ ಕದನ ಆಗುತ್ತೆ. ಆಂಬೂರ್ ಕದನದಲ್ಲಿ ಅನ್ವರುದ್ದೀನನ್ನು ಕೊಂದು ಬಿಡ್ತಾರೆ ಚಾಂದಾ ಸಾಹೇಬ್, ಮುಜಾಫರ್ ಜಂಗ್ ಆ್ಯಂಡ್ ಫ್ರೆಂಚರ ಪಡೆಗಳು. ಓಕೆ, ಅದಾದಮೇಲೆ ಅನ್ವರುದ್ದೀನ್ ತೀರ್ಕೊಂಡ್ಮೇಲೆ ಅವನ ಸ್ಥಾನಕ್ಕೆ ಚಾಂದಾ ಸಾಹೇಬ್ ಬಂದು ಕರ್ನಾಟಕದ ನವಾಬನಾಗ್ತಾನೆ. ಆಮೇಲೆ ಅನ್ವರುದ್ದೀನಿಗೆ ಒಬ್ಬ ಮಗ ಇರ್ತಾನೆ, ಮೊಹಮ್ಮದ್ ಅಲಿ ಅಂತ. ಮೊಹಮ್ಮದ್ ಅಲಿ ಏನಿದ್ದಾನೆ, ಬ್ರಿಟಿಷರ ಒಂದು ಹೆಲ್ಪನ್ನು ತಗೊಂಡು ತಿರುಚನಾಪಳ್ಳಿಯಲ್ಲಿ ಸ್ಟೇ ಆಗ್ತಾನೆ. ಆ್ಯಂಡ್ ಈ ಕಡೆ ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗ್ ಏನಿದಾನಲ್ಲ, ಚಾಂದಾ ಸಾಹೇಬ್ ಮತ್ತು ಫ್ರೆಂಚರ ಸಹಾಯವನ್ನು ಪಡ್ಕೊಂಡು ಅಲ್ಲಿನ ಒಬ್ಬ ಹೈದರಾಬಾದಿನ ನಿಜಾಮನಾಗಿದ್ದಂತಹ ನಾಜಿರ್ ಜಂಗ್ನನ್ನು ಕೊಂದು ಅವನು ಮುಜಾಫರ್ ಜಂಗ್ ನಿಜಾಮನಾಗ್ತಾನೆ. ಆದರೆ ಸ್ವಲ್ಪ ದಿನಗಳಲ್ಲಿ ಮುಜಾಫರ್ ಜಂಗ್ನನ್ನು ಕೂಡ ಹತ್ಯೆ ಮಾಡಿಬಿಡ್ತಾರೆ. ಸೊ ಇವಾಗ ಹೈದರಾಬಾದಿನಲ್ಲಿ ಕೂಡ ಸಿಂಹಾಸನ ಖಾಲಿ ಆಯಿತು. ಹಾಗಾಗಿ ಆ ಒಂದು ಸಿಂಹಾಸನಕ್ಕೆ ಯಾರನ್ನ ತರ್ತಾರೆ ಅಂತ ಹೇಳಿದ್ರೆ, ಫ್ರೆಂಚರ್ ಏನು ಮಾಡ್ತಾರೆ, ಅಸಫ್ ಜಾನಿಗೆ ಇನ್ನೊಬ್ಬ ಮಗ ಇರ್ತಾನೆ, ಅವನೇ ಸಲಾಬತ್ ಜಂಗ್ ಅಂತ. ಓಕೆನಾ? ಅಸಫ್ ಜಾನ ಮಗ ಸಲಾಬತ್ ಜಂಗ್ನನ್ನ ನಿಜಾಮನನ್ನಾಗಿ ಮಾಡ್ತಾರೆ. ಆ್ಯಂಡ್ ಇಲ್ಲಿಂದ ಎರಡನೇ ಕರ್ನಾಟಕ ಯುದ್ಧ ಶುರುವಾಗುತ್ತೆ. ಎರಡನೇ ಕರ್ನಾಟಕ ಯುದ್ಧ ಬಂದ್ಬಿಟ್ಟು 1749ರಿಂದ 54 ತನಕ ಎರಡನೇ ಕರ್ನಾಟಕ ಯುದ್ಧ ಶುರುವಾಗುವಂಥದ್ದು. ಸೊ ಈ ಎರಡನೇ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಎಲ್ಲ ಸನ್ನಿವೇಶಗಳು ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓಕೆ, ಸೊ ಏನು ಚೇಂಜ್ ಆಗುತ್ತೆ, ಅಸಫ್ ಜಾನ ಮತ್ತೊಬ್ಬ ಮಗ ಸಲಾಬತ್ ಜಂಗ್ನನ್ನ ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿರ್ತಾರೆ. ಓಕೆ, ಸೊ ಹಾಗಾಗಿ ಫ್ರೆಂಚರ್ ಏನು ಮಾಡ್ತಾರೆ, ಅವನ ರಕ್ಷಣೆಗೋಸ್ಕರ ಒಂದು ಸೈನ್ಯವನ್ನು ಇಟ್ಟಿರ್ತಾರೆ. ಮತ್ತು ಬುಸ್ಸಿ ಅಂತಕ್ಕಂತಹ ಅಧಿಕಾರಿಯನ್ನು ಕೂಡ ನೇಮಿಸಿರ್ತಾರೆ. ಏನಕ್ಕೆ, ಸಲಾಬತ್ ಜಂಗ್ನನ್ನು ಹೈದರಾಬಾದ್ ನಿಜಾಮನನ್ನಾಗಿ ಮಾಡಿರ್ತಾರೆ. ಸೊ ಅವನ ರಕ್ಷಣೆ ಮಾಡೋದಕ್ಕೋಸ್ಕರ ಫ್ರೆಂಚರು ಅವನ ಸ್ಥಾನದಲ್ಲಿ ಒಂದು ಸೈನ್ಯ ಸಹಿತ ಬುಸ್ಸಿ ಅಂತಕ್ಕಂತಹ ಅಧಿಕಾರಿಯನ್ನು ಕೂಡ ನೇಮಕ ಮಾಡ್ತಾರೆ. ಓಕೆನಾ? ಇನ್ನೊಂದು ಕಡೆ ಫ್ರೆಂಚರ ಸಹಾಯವನ್ನು ಪಡ್ಕೊಂಡು ಚಾಂದಾ ಸಾಹೇಬ್ ಏನು ಅನ್ವರುದ್ದೀನನ್ನ ಕೊಲೆ ಮಾಡಿ ಚಾಂದಾ ಸಾಹೇಬ್ ಕರ್ನಾಟಕನ ನವಾಬನಾಗಿರ್ತಾನೆ, ನಾನು ಆಗಲೇ ಹೇಳ್ದೆ ಅಲ್ವಾ. ಸೊ ಆದರೆ ಬ್ರಿಟಿಷ್ ಇಂಡಿಯಾ ಕಂಪನಿ ಅಧಿಕಾರಿ ರಾಬರ್ಟ್ ಕ್ಲೈವ್ ಏನಿದಾರಲ್ವಾ, ಇವರೆಲ್ಲಾನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಏನೇನು ಆಗ್ತಾ ಇದೆ ಅನ್ನೋದನ್ನ. ಆಮೇಲೆ ಬ್ರಿಟಿಷರ ಒಂದು ಕಂಪನಿ ಅಧಿಕಾರಿ ರಾಬರ್ಟ್ ಕ್ಲೈವ್ ಕರ್ನಾಟಕನ ರಾಜಧಾನಿ ಆಗಿದ್ದಂತಹ ಆರ್ಕಾಟ್ನ ಮೇಲೆ ಏನು ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ. ಆಕ್ರಮಣವನ್ನು ಮಾಡಿ ಫ್ರೆಂಚರು ಹಾಗೆಯೇ ಚಾಂದಾ ಸಾಹೇಬ್ನನ್ನ ಸೋಲಿಸ್ಬಿಡ್ತಾರೆ. ಯಾರು, ರಾಬರ್ಟ್ ಕ್ಲೈವ್. ಸೊ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಯಾರು ಬರ್ತಾರೆ, ರಾಬರ್ಟ್ ಕ್ಲೈವ್, ಕಂಪನಿಯ ಅಧಿಕಾರಿ, ಬ್ರಿಟಿಷ್ ಕಂಪನಿ ಅಧಿಕಾರಿ ರಾಬರ್ಟ್ ಕ್ಲೈವ್ ಬರೋ ಅಂಥದ್ದು. ಆಯಿತಾ? ಆ್ಯಂಡ್ ಫೈನಲ್ ಆಗಿ ಏನಾಗುತ್ತೆ, ಈ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಚಾಂದಾ ಸಾಹೇಬ್ನನ್ನು ಬಂಧಿಸಿ ಅವನನ್ನು ಕೂಡ ಹತ್ಯೆ ಮಾಡ್ತಾರೆ. ಸೊ ಕರ್ನಾಟಕದ ನವಾಬನ ಸ್ಥಾನ ಖಾಲಿ ಆಗುತ್ತೆ. ಆ ಸ್ಥಾನಕ್ಕೆ ಬ್ರಿಟಿಷರು ಏನು ಮಾಡ್ತಾರೆ, ಚಾಂದಾ ಸಾಹೇಬ್ ಅಧಿಕಾರಕ್ಕೆ ಬರಬೇಕು ಅಂತ ಸಾಯಿಸಿದ್ನಲ್ವ ಅನ್ವರುದ್ದೀನ್ ಬಂದ್ಬಿಟ್ಟು ಬ್ರಿಟಿಷರ ಪರವಾಗಿರ್ತಾನೆ. ಸೊ ಹಾಗಾಗಿ ಬ್ರಿಟಿಷರು ಚಾಂದಾ ಸಾಹೇಬ್ನನ್ನು ಕೊಲೆ ಮಾಡಿ ಅನ್ವರುದ್ದೀನನ ಮಗ ಮೊಹಮ್ಮದ್ ಅಲಿಯನ್ನು ನವಾಬನನ್ನಾಗಿ, ಕರ್ನಾಟಕನ ನವಾಬನನ್ನಾಗಿ ಏನು ಮಾಡ್ತಾರೆ, ನೇಮಕ ಮಾಡ್ತಾರೆ. ಓಕೆ, ಸೊ ಫೈನಲಿ ಎರಡನೇ ಕರ್ನಾಟಕ ಯುದ್ಧ ಏನಿದೆ, ಪಾಂಡಿಚೇರಿ ಒಪ್ಪಂದದ ಜೊತೆಗೆ ಈ ಒಂದು ಎರಡನೇ ಕರ್ನಾಟಕ ಯುದ್ಧ ಕೊನೆಯಾಗುತ್ತೆ. ಸೊ ಆಮೇಲೆ ಫ್ರೆಂಚರ್ ಏನು ಮಾಡ್ತಾರೆ, ಫ್ರೆಂಚರ
ವೈಸ್ರಾಯ್ ಅಥವಾ ಗವರ್ನರ್ ಅಂತ ಏನು ಹೇಳ್ತೀವಿ, ಡೂಪ್ಲೆಯನ್ನ ಹಿಂದಕ್ಕೆ ಕರೆಸ್ಕೊಳ್ತಾರೆ. ಸೊ ಈ ಒಂದು ಯುದ್ಧ ಏನಿದೆ ಅಲ್ಲ, ಫ್ರೆಂಚರಿಗೆ ಒಂದು ರಾಜಕೀಯವಾಗಿ ಹಿನ್ನಡೆಯನ್ನು ಕೊಟ್ಟು ಬಿಡುತ್ತೆ. ಸೊ ಬ್ರಿಟಿಷರಿಗೆ ಒಂದು ಪ್ರತಿಷ್ಠೆಯನ್ನು ಕೊಡ್ತು ಅಂತ ಹೇಳ್ಬೋದು. ಓಕೆನಾ. ಸೊ ಮೊದಲನೇ ಕರ್ನಾಟಿಕ್ ಯುದ್ಧ, ಅದರಲ್ಲೂ ಕೂಡ ಬ್ರಿಟಿಷರಿಗೆ ಗೆಲುವಾಗುತ್ತೆ. ಬಿಕಾಸ್ ಆಫ್ ಲಾಬೋರ್ಡನೈಸ್ ದುಡ್ಡಿನ ಆಸೆಗೆ ಮದ್ರಾಸನ್ನ ಬಿಟ್ಕೊಟ್ಬಿಟ್ಟಿರ್ತಾನೆ. ಹಾಗಾಗಿ ಅದು ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಜೊತೆಗೆ ಮುಕ್ತಾಯ ಆಗುತ್ತೆ. ಆ್ಯಂಡ್ ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿಯೂ ಕೂಡ ರಾಬರ್ಟ್ ಕ್ಲೈವ್ ಬಂದು ಕಂಪ್ಲೀಟ್ ಸೀನನ್ನೇ ಏನು ಮಾಡಿಬಿಡ್ತಾನೆ, ಚೇಂಜ್ ಮಾಡಿಬಿಡ್ತಾನೆ. ಆರ್ಕಾಟ್ನ ಮೇಲೆ ದಾಳಿ ಮಾಡಿ, ಆಕ್ರಮಣ ಮಾಡಿ, ಅಲ್ಲಿ ಫ್ರೆಂಚರು ಮತ್ತು ಚಾಂದಾ ಸಾಹೇಬ್ನನ್ನು ಸೋಲಿಸ್ಬಿಡ್ತಾನೆ. ಸೋಲಿಸಿ ಚಾಂದಾ ಸಾಹೇಬ್ನನ್ನು ಬಂಧನ ಮಾಡಿ ಹತ್ಯೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಏನಾಗುತ್ತೆ, ಫ್ರೆಂಚರಿಗೆ ಸೋಲೆ ಆಗುತ್ತೆ. ಸೊ ಇದು ಕೂಡ ಪಾಂಡಿಚೇರಿ ಒಪ್ಪಂದದ ಜೊತೆಗೆ ಮುಕ್ತಾಯ ಆಗುತ್ತೆ. ಆ್ಯಂಡ್ ಥರ್ಡ್, ಮೂರನೇ ಒಂದು ಕರ್ನಾಟಿಕ್ ಯುದ್ಧ ಅಂತ ಬಂದಾಗ ಇದು ಬಂದು 1756ರಿಂದ 63 ತನಕ ನಡೆಯುವಂಥದ್ದು. ಆಯಿತಾ, ಮೂರನೇ ಕರ್ನಾಟಿಕ್ ಯುದ್ಧ. ಸೊ ಇಲ್ಲಿ ಏನಾಗುತ್ತೆ, ಫ್ರೆಂಚರ ಕೌಂಟ್ ಡಿ ಲ್ಯಾಲಿ ಏನಿದಾನಲ್ಲ, ಇವನೇನು ಮಾಡ್ತಾನೆ, 1760ರಲ್ಲಿ, ಓಕೆ, ಡೇಟ್ ನೆನ್ಪಿಟ್ಕೊಳ್ಳಿ ಆಯಿತಾ, 1760ರಲ್ಲಿ ವಾಂಡಿವಾಶ್ ಅನ್ನುವಂತಹ ಒಂದು ಕೋಟೆಗೆ ಮುತ್ತಿಗೆ ಹಾಕೋದಕ್ಕೆ, ದಾಳಿ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಸೊ ಈ ಒಂದು ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷರ ಅಧಿಕಾರಿ ಯಾರಾಗಿರ್ತಾರೆ ಅಂತ ಹೇಳಿದ್ರೆ, ಸರ್ ಐರ್ಕ್ಯೂಟ್ ಏನಿದಾರಲ್ವಾ, ಬ್ರಿಟಿಷರ ಅಧಿಕಾರಿ ಆಗಿರ್ತಾರೆ. ಸೊ ಐರ್ಕ್ಯೂಟ್ ಏನು ಮಾಡ್ತಾರೆ, ಫ್ರೆಂಚರನ್ನು ಸೋಲಿಸ್ತಾರೆ. ಹಾಗೆಯೇ ಬುಸ್ಸಿ ನೆನಪಿದ್ಯಾ, ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಸಲಾಬತ್ ಜಂಗನಿಗೆ ರಕ್ಷಕನಾಗಿ ಇದ್ರು ಆಯ್ತಾ. ಅವರ ಆಸ್ಥಾನದಲ್ಲಿ ಫ್ರೆಂಚರು ಒಂದು ಸೈನ್ಯವನ್ನ ಇಟ್ಟಿದ್ರು ರಕ್ಷಣೆಗೆ ಅಂತ. ಅಲ್ಲಿ ಬುಸ್ಸಿ ಅಂತಕ್ಕಂತಹ ಅಧಿಕಾರಿ ಕೂಡ ಇದ್ರು. ಅದೇ ಬುಸ್ಸಿಯನ್ನ ಸರ್ ಐರ್ಕ್ಯೂಟ್ ಏನ್ ಮಾಡ್ತಾರೆ, ಸೆರೆ ಹಿಡಿತಾರೆ. ಆ ನಂತರ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಿದ್ನಲ್ವಾ ಕೌಂಟ್ ಡಿ ಲಾಲಿ 1760ರಲ್ಲಿ, ಅವನೇನ್ ಮಾಡ್ತಾನೆ, ಪಾಂಡಿಚೇರಿಗೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಓಕೆ, ಪಾಂಡಿಚೇರಿಯಲ್ಲಿ ತಲೆಮರೆಸ್ಕೊಂಡ್ಬಿಟ್ಟಿರ್ತಾನೆ. ಆದರೂ ಕೂಡ ಸರ್ ಐರ್ಕ್ಯೂಟ್ ಬಿಡದೆ ಪಾಂಡಿಚೇರಿಗೂ ಕೂಡ ಮುತ್ತಿಗೆ ಹಾಕಿ ಫೈನಲ್ ಆಗಿ ಅವನನ್ನು ಕೂಡ ಸೆರೆ ಹಿಡಿತಾರೆ. ಆಮೇಲೆ ಕೌಂಟ್ ಡಿ ಲಾಲಿ ಏನು ಮಾಡ್ತಾನೆ, 1761ರಲ್ಲಿ ಕೌಂಟ್ ಡಿ ಲಾಲಿ ಅವನಿಗೆ ಬೇಷರತ್ತಾಗಿ ಶರಣಾಗ್ಬಿಡ್ತಾರೆ. ಯಾರಿಗೆ ಶರಣಾಗ್ತಾರೆ, ಬ್ರಿಟಿಷರಿಗೆ, ಅಂದರೆ ಸರ್ ಐರ್ಕ್ಯೂಟರಿಗೆ 1761ರಲ್ಲಿ ಕೌಂಟ್ ಡಿ ಲಾಲಿ ಏನಾಗ್ತಾರೆ, ಶರಣಾಗ್ತಾರೆ. ಆಯಿತಾ. ಆಮೇಲೆ 1763ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದ ಯಾವುದು ಅಂತ ಹೇಳಿದ್ರೆ ಪ್ಯಾರಿಸ್ ಒಪ್ಪಂದ. ಸೊ ಈ ಒಪ್ಪಂದದ ಪ್ರಕಾರ ಏನು ಫ್ರೆಂಚರಿಗೆ ಅವರ ಒಂದು ಪಾಂಡಿಚೇರಿಯನ್ನು ಹಿಂತಿರುಗಿಸಿ ಕೊಡಬೇಕು ಅಂತ ಒಪ್ಪಂದ ಆಗುತ್ತೆ. ಸೊ ಅದೇ ಪ್ರಕಾರ ಅವರಿಗೆ ಅವರ ಒಂದು ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾರೆ, ಪಾಂಡಿಚೇರಿ ಅಥವಾ ಪುದುಚೇರಿ ಅಂತಲೂ ಕೂಡ ಕರೀತಾರೆ. ಓಕೆ, ಸೊ ಅದನ್ನು ಬ್ರಿಟಿಷರು ವಾಪಸ್ ಕೊಡ್ತಾರೆ. ಸೊ ಇದು ಎಲ್ಲ ಬೆಳವಣಿಗೆ ಏನಾಯ್ತಲ್ಲ, ಸೊ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾಗ್ಬಿಡ್ತಾರೆ, ಅವರ ಎಲ್ಲ ಒಂದು ಶಕ್ತಿಯನ್ನು ಕಳ್ಕೊತಾರೆ. ಆದರೆ ಬ್ರಿಟಿಷರು ಮಾತ್ರ ಪ್ರತಿಯೊಂದು ಹಂತದಲ್ಲಿ ಏನಾಗುತ್ತೆ, ಅವರ ಒಂದು ಸ್ಪರ್ಧೆ ಕೊಟ್ಟಂತಹ, ಪೈಪೋಟಿ ಕೊಟ್ಟಂತಹ ಪ್ರತಿಸ್ಪರ್ಧಿಗಳನ್ನು ಎಲ್ಲರನ್ನೂ ಕೂಡ ಸೋಲಿಸಿ ಅವ್ರನ್ನ ದಮನ ಮಾಡಿ ಕಂಪ್ಲೀಟ್ ಆಗಿ ದಕ್ಷಿಣ ಭಾರತವನ್ನು ಗೆಲ್ಲುವಂತಹ ಒಂದು ಕಾರ್ಯದಲ್ಲಿ ಅವರು ಮಗ್ನರಾಗ್ತಾರೆ. ಓಕೆನಾ. ಸೊ ಹಾಗಾಗಿ ಮೊದಲನೇ ಕರ್ನಾಟಿಕ್ ಯುದ್ಧ ಬಂದ್ಬಿಟ್ಟು 1746ರಿಂದ 48 ತನಕ ಆಗುತ್ತೆ. ಯಾವ ಒಂದು ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ, ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ. ಆ್ಯಂಡ್ ಎರಡನೇ ಒಂದು ಕರ್ನಾಟಿಕ್ ಯುದ್ಧ ಬಂದು 1749ರಿಂದ 54 ತನಕ ನಡೆಯುತ್ತೆ. ಇದು ಬಂದ್ಬಿಟ್ಟು ಪಾಂಡಿಚೇರಿ ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ. ಆ್ಯಂಡ್ ಮೂರನೇ ಕರ್ನಾಟಿಕ್ ಯುದ್ಧ ಬಂದು 1756ರಿಂದ 1763 ತನಕ ನಡೆಯುತ್ತೆ. ಇದು ಬಂದ್ಬಿಟ್ಟು ಪ್ಯಾರಿಸ್ ಒಪ್ಪಂದದ ಜೊತೆಗೆ ನಡೆಯುತ್ತೆ. ಸೊ ಫೈನಲ್ ಆಗಿ ಹೇಳಬೇಕಂತ ಹೇಳಿದ್ರೆ, ಈ ಒಂದು ಕರ್ನಾಟಿಕ್ ಯುದ್ಧದಲ್ಲಿ ಏನು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೀತಲ್ವ ಕರ್ನಾಟಿಕ್ ಯುದ್ಧ, ಸೊ ಈ ಯುದ್ಧದಲ್ಲಿ ಬ್ರಿಟಿಷರು ಮೇಲುಗೈ ಸಾಧಿಸ್ತಾರೆ, ಫ್ರೆಂಚರು ಸೋತು ಶರಣಾಗ್ತಾರೆ. ಸೊ ಇದಿಷ್ಟು ಬಂದ್ಬಿಟ್ಟು ಕರ್ನಾಟಿಕ್ ಯುದ್ಧದ ಬಗ್ಗೆ ಆಯಿತು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತಕ್ಕಂತಹ ಪ್ರಯತ್ನ ಕೂಡ ಮಾಡ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.